बाटली तली बंद ಬಂದ್ರೆ ಕುತ್ಕೊಂಡು ಬರ ಈಗ ಸಲ್ಮಾನ್ ಕರಿತೀವಿ ಬರ್ರಿ ಏ ಸರ ಅಲ್ಲ ಕಲ್ಸೇಟ್ ಸರ ಬರೀ ಬ್ಯೂಟಿ ಸುಳ್ಗಾರ ಅವ್ರ ಮಗ ಬರಕತ್ತಾನ ಹೊರಗೆ ಹೋರಿ ನಾ ಅವ್ರನ್ನ ಮಾಡಿಬಿಟ್ಟಿನಿ ನಾನು ನೋಡಿಲ್ಲ ಅವ್ರಿಗೆ ಅವ್ರು ನೋಡೀನಿ ಅವರು ಎಲ್ಲೇ ಊರಿಗೆ ಹೋಗ್ಯಾರಂತ ಅವ್ರ ಮಗನ ಕಳ್ಸಾಕತ್ತಾರ ಹೊರಗೆ ನೋಡ್ರಿ ಅಷ್ಟೇ ಸಾಕು ಇಲ್ಲಿ ಊರಿನ ಬರ್ತಾರಂತ ನೋಡ್ರಿ ಅಕ್ಕ ಮಹಾದೇವಿ ಅಂತೇಳಿ ಬಾಲಮ್ಮ ಅಂತ ಹೇಳ್ರಿ Yeah.
ಭಕ್ತಿಲೆ ಮಲ್ಲಯ್ಯ ವ್ಯಕ್ತಿಲೆ ತಾವಂದು ಏನ ಬೇಡತಿ ಬೇಡೋ ಸಿದ್ಧಾರಾಮ ಜೋ 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 ಕೈ ಮುಗಿದು ನಿಂತಾರ ಭವಾನಿ ಜಗದಂಬ ಭವಾನಿ ಗದಗ ಬೆಟಗೇರಿ ಕರಿಯಮ್ಮ ಗದಗ ಬೆಟಗೇರಿ ಕರಿಯಮ್ಮ ಕೊಲ್ಲೂರಿನಲ್ಲಿ ಲೋಕಾಂಬ ಗದಗ ಬೆಟಗೇರಿ ಕರಿಯಮ್ಮ ಕೊಲ್ಲಾಪುರದ ಮಹಾಲಕ್ಷ್ಮಿ ಏಳು ಕೊಳ್ಳದ ಎಲ್ಲಮ್ಮ ಏಳು ಕೊಳ್ಳದ ಎಲ್ಲಮ್ಮ ಇಟಗಿಪುರದ ಭೀಮಾಂಬೋ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬೋ ಮೋಕಾಂಬೋ ಜಗದಂಬೋ ಗೌರಾಂಬೋ ಕುಣಜಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಅಂಬಾ ಭವಾನಿ ಜಗದಂಬಾ ಭವಾನಿ ಜಗದಂಬ ಹೀಗೆ ಬನಶಂಕರಿ ಆ ಜಾಗದಲ್ಲಿ ಕೂತ್ಕೊಂಡಾಳೆ. ಜಾಗದಲ್ಲಿ ಕೂತ್ಕೊಂಡು ಬಂದಂಥ ಭಕ್ತರಿಗೆ ಏನು ಮಾಡಾಕತ್ತಾಳೆ ಅಂತ ಕೇಳಿದ್ರೆ ಆಶೀರ್ವಾದವನ್ನು ನೀಡಾಕತ್ತಾಳೆ. ಶಿವ ಒಳಗೆ ಕುಂತಾನ, ಕೋಣೆ ಶಂಕರನಾಗಿ ಒಳಗೆ ಕುಂತಾನ. ಹೊರಗೆ ಗಂಗೆ ಹೇಳ್ಯಾನ, ಗಂಗೆ ನೀವು ಹೊರಗೆ ಕಾಯ್ಕೊಂತ ನಿಂತ್ಕೋ, ಒಳಗೆ ಯಾರನ್ನೂ ಬಿಡಬೇಡ ಅಂತ ಹೇಳ್ಯಾನ. ಕಾಮ ಏನು ಮಾಡ್ತಾನಂತ ಕೇಳಿದ್ರೆ ತಪ್ಪು ಮಾಡ್ಯಾನಲ್ಲ, ಪಾರ್ವತಿಗೆ ಬಾಣ ಹೊಡೆದಾನಲ್ಲ, ಒಳಗೆ ಹೋಗ್ಬೇಕಾಗೈತಿ ಪರಮಾತ್ಮನ ಹತ್ರ. ಮೀನು ರೂಪವನ್ನು ತಾಳಿ ಒಳಗೆ ಭಗವಂತನ ಹತ್ರ ಹೋದಂತ, ಯಾಕೋ ಕಾಮ ಯಾಕೆ ಬಂದೀನಿ, ಯಾಕೆ ಪಾರ್ವತಿ ಮೇಲೆ ಬಾಣ ಹೊಡೆದಿ ನಿಂದು ಅಂತ ಕೇಳಿದಂತ. ಇಲ್ಲೋ ಪರಮಾತ್ಮ, ನಾ ಯಾಕೆ ಪಾರ್ವತಿಗೆ ಬಾಣ ಹೊಡೆದೆ ಅಂತ ಕೇಳಿದ್ರೆ, ನಿನ್ನ ಪಾದದಲ್ಲಿಟ್ಟಂಥ ಮನಸ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ರೆ, ಚಂಚಲ ಮಾಡಿದರೆ ಏನಾಗ್ತತಿ ಅನ್ನೋದಕ್ಕೆ ಪಾರ್ವತಿನ ಒಂದು ನಿದರ್ಶನ ಅಂತ ಹೇಳಿ ಕಾಮ ಪರಮಾತ್ಮನಿಗೆ ಹೇಳಿದಂತೆ. ಅವಾಗ ಪಾರ್ವತಿ ಅಳಾಕತ್ತಿರ್ತಾಳ ಶಿವನ ಮುಂದೆ. ಅವಾಗ ಶಿವ ಹೇಳಿದಂತೆ, ಮತ್ತು ನಾ ಯಾವಾಗ ಕೈಲಾಸಕ್ಕೆ ಬರೋದು, ಇದ ಬನಶಂಕರಿಯೊಳಗೆ ಕುಂತು ಬಿಡುದನು, ಇಲ್ಲೇ ಈ ವನದಾಗ ಕುಂತು ಬಿಡುದನು ಅಂತ ಕೇಳಿದಾಗ ಪರಮಾತ್ಮ ಹೇಳಿದಂತೆ, ನೋಡು ಮುಂದೆ ಒಬ್ಬ ಋಷಿ ಬರ್ತಾನ ಈ ಜಾಗಕ್ಕೆ. ಯಾರು ಅಂತ ಕೇಳಿದರೆ ಋಷ್ಯಶೃಂಗ ಅನ್ನುವಂಥ ಋಷಿ ಬರ್ತಾನೆ. ಅವ ಬಂದು ನಿನಗೆ ಆಶೀರ್ವಾದವನ್ನು ಮಾಡ್ತಾನೆ. ಅವಾಗ ನೀ ಬನಶಂಕರಿಯನ್ನು ಬಿಟ್ಟು
ಈ ವನವನ್ನು ಬಿಟ್ಟು ನೀ ಎಲ್ಲಿಗೆ ಬರಬೇಕಂತ ಕೇಳಿದ್ರೆ ಕೈಲಾಸಕ್ಕೆ ಬರಬೇಕು ಅಂತ ಹೇಳ್ತಾನೆ. ಮುಂದೆ ಋಷಿ ಬಂದು ಆ ಕುಳಿತಿರ್ತಕ್ಕಂಥ ಪಾರ್ವತಿಗೆ ಉಟ್ಕೋ ಅಂತ ಹೇಳಿ ಸೀರೆಯನ್ನು ಕೊಟ್ಟಂತ ಸೀರೆಯನ್ನು ಉಟ್ಕೊಂಡು ಅವಳು ಕುತ್ಕೊಂಡಲ್ಲಿ ತನ್ನ ಶಕ್ತಿಯನ್ನಿಟ್ಟು ಕೈಲಾಸಕ್ಕೆ ಹೋದ್ಲಂತೆ. ಅವಳು ಕುಂತಂಥ ಜಾಗ ಬನದಲ್ಲಿ ಕುಂತಿದ್ಲು. ಬನದಲ್ಲಿ ಕುಂತು ಭಕ್ತರಿಗೆ ಆಶೀರ್ವಾದವನ್ನು ಮಾಡಿದ ಶಂಕರಿಯ ಸ್ಥಳ ಅದು ಬನಶಂಕರಿ ಅಂತ ಹೇಳಿ ಆ ಸ್ಥಳ ಪುರಾಣವನ್ನು ಹೇಳ್ಕೊಂಡು ಬರ್ತಾರೆ. ಇಂಥ ಕಥೆಯನ್ನು ಯಾರು ಹೇಳಕತ್ತಾರೆ? ಸೋಮಣ್ಣ ಹನುಮವನಿಗೆ ಹೇಳಕತ್ತಾನ. ಬನಶಂಕರಿ ಅಂದ್ರೆ ಹಿಂಗೆ ನೋಡು, ಹಿಂಗೈತಿ ಅಂತ ಹೇಳಿದಾಗ ಅಲ್ಲೇ ಮುಂದೆ ಭಯಂಕರವಾದಂಥ ಮಳೆ ಆಗ್ತದೆ. ಬೇಕಂತ ಇವರು ಭಕ್ತಿಯನ್ನು ಪರೀಕ್ಷೆ ಮಾಡಕ್ಕೆ ಪರಮಾತ್ಮ ಮಳೆ ತರ್ತಾನೆ. ಮಳೆಯೊಳಗೆ ತೊಯ್ಸ್ಕೊಂತಾರೆ. ಮಳೆಯೊಳಗೆ ತೊಯ್ಸ್ಕೊಂಡು ಸಾಕಾಗಿ ಮುಂದೆ ಹೋಗ್ತಾರೆ. ಅಲ್ಲಿ ನದಿ ಹರಿತಾ ಇರ್ತದೆ, ಮಲಪ್ರಭಾ ನದಿ ಹರಿತಾ ಇರ್ತದೆ. ಆ ನದಿ ಹರಿದಂಥ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಕೇಳಿದರೆ, ಬನಶಂಕರಿಗಾಗಿ ನೀವು ಹೊಂಟೀರಿ, ನಿಮ್ಮ ಪಾದವನ್ನು ನನ್ನಲ್ಲಿ ಇಟ್ಟು ಹೋಗ್ರಿ ಅಂತೇಳಿ ಆ ಹೊಳಿನ ಇಬ್ಬಾಗಾಗಿ ದಾರಿ ಬಿಡ್ತಂತ ಆ ನದಿಯನ್ನು ದಾಟಿ ಬನಶಂಕರಿಗೆ ಹನುಮವ್ವ ಮತ್ತು ಸೋಮಣ್ಣ ಹೋದರು ಅನ್ನುವಂಥ ಚರಿತ್ರೆ ಬರ್ತದೆ. ಹೀಗೆ ನಡೆದುಕೊಂಡು ಎಲ್ಲಿಗೆ ಬರ್ತಾರೆ ಅಂತ ಕೇಳಿದರೆ ಬನಶಂಕರಿಗೆ ಬರ್ತಾರೆ. ಆ ಬನಶಂಕರಿ ಒಳಗೆ ಬಂದು ಅಲ್ಲಿ ಮುಂದೆ ಹೊಂಡ ಇದೆ, ಎಲ್ಲ ದೊಡ್ಡ ಹೊಂಡ ಇದೆ, ಪುಷ್ಕರಣಿ ಇದೆ. ಆ ಪುಷ್ಕರಣಿಯೊಳಗೆ ಜಳಕವನ್ನು ಮಾಡಿ ಮೇಲೆ ಕೂತ್ಕೊಂಡಿರ್ತಾರೆ, ಊಟ ಮಾಡ್ತಾರೆ. ತಂದಂಥ ಬುತ್ತಿಯನ್ನು ಬಿಚ್ಚಿ ಸೋಮಣ್ಣ ಹನುಮವ್ವ ಊಟ ಮಾಡಿ ಅವಳ ಪೌಳಿಯಲ್ಲಿ ಮಲ್ಕೋಬೇಕು ಅಂತ ಹೇಳಿ ಆನಂದವಾಗಿ ಮಲ್ಕೊಂಡಂಥ ಸಂದರ್ಭದಲ್ಲಿ ಬನಶಂಕರಿ ಯಾರ ಕನಸಿನಾಗ ಬಂದ್ಲು ಅಂತ ಕೇಳಿದರೆ ಹನುಮವ್ವನ ಕನಸಿನಾಗ ಬರ್ತಾಳೆ. ಏನು ಬನಶಂಕರಿ, ನಿನ್ನ ಭಕ್ತಿಗೆ ಮೆಚ್ಚಿದೆ, ದಾರಿಯೊಳಗೆ ನಿನಗೆ ಪರೀಕ್ಷೆ ಮಾಡೋಕೆ ಜೋರಾಗಿ ಮಳೆಯನ್ನು ಸುರಿಸಿದೆ ನಾನು, ಆದರೂ ನೀನು ಕೇಳಲಿಲ್ಲ. ನದಿನೇ ದಾರಿ ಕೊಟ್ಬಿಡ್ತು, ನಿಮ್ಮ ಭಕ್ತಿಗೆ ಮೆಚ್ಚಿ ನೀವು ಬಂದಿರಿ, ನಿನಗೇನು ಬೇಕು ಅಂತ ಕೇಳಿದಾಗ ಹನುಮವ್ವನ್ಲಂತ, ನನಗೇನು ಬೇಕು ಅಂತ ನಿನಗೆ ಗೊತ್ತಿಲ್ಲ, ನಿನಗೆ ಕೇಳೇ ಬಂದೇನೆ ನಾನು. ನೀನು ನನ್ನ ಹೊಟ್ಯಾಗ ಏನ್ರಿ, ನನ್ನ ಹೊಟ್ಯಾಗ ಹುಟ್ಟಿ ಬರಬೇಕು, ಮಗಳಾಗಿ ಹುಟ್ಟಿ ಬರ್ಬೇಕಂತ ಹೇಳಿ ನಾ ಬಂದೀನಿ, ನಿನಗೆ ಗೊತ್ತಿಲ್ಲನೋ ಅಂತ ಹೇಳಿದಾಗ ಭಾಳ ಭಕ್ತಿಯಿಂದ ಕೇಳಿದಾಗ ಅವಳು ಹೇಳ್ತಾಳೆ, ಬನಶಂಕರಿ ಕನಸಿನಾಗ ಹೇಳ್ತಾಳೆ, ನೋಡು ಇನ್ನು ಸ್ವಲ್ಪ ದಿನ ನೀನು ಹೋಗು, ಮನೆಗೆ ಹೋಗು, ನಿನ್ನ ಹೊಟ್ಟೆಯೊಳಗೆ ಶೀಲ ಚಾರಿತ್ರ್ಯ ಎಲ್ಲ ಉಳ್ಳಂಥ ಜಗದ ಬೆಳಕಾದಂಥ ಮಗಳಾಗಿ ನಾ ಹುಡ್ತೀನಿ. ಏನು ಅಂತ ಕೇಳಿದರೆ, ಇನ್ನು ಒಂದು ನೀವು ಹೋದ ಬಳಿಕ 15 ದಿನದಾಗ ಆ ಇಟಗಿಯೊಳಗೆ ಕೊಟ್ಟಿಗೆಯವ್ರ ಮನೆಯೊಳಗಿದೆ, ಆ ಕೊಟ್ಟಿಗೆಯವರ ಮನೆಯೊಳಗೆ ನಾನು ಬಂದು ವಾಸವಾಗಿರ್ತೀನಿ. ನೋಡ್ರಿ ಎಷ್ಟೊಂದು ಹೇಳ್ತಾಳೆ. ಕೊಟ್ಟಿಗೆಯವರ ಮನೆ ಇದೆ ಇಟ್ಟಿಗೆಯೊಳಗಡೆ, ಇಟ್ಟಿಗೆ ಊರಲ್ಲಿ ಕೊಟ್ಟಿಗೆಯವರ ಮನೆ ಇದೆ. ಆ ಕೊಟ್ಟಿಗೆಯವರ ಮನೆಯೊಳಗೆ ಒಂದು ಗಂಡು ಕೂಸು ಹುಟ್ಟುತ್ತದೆ. ಆ ಗಂಡು ಕೂಸಿಗೆ ಜನನವಾಗಿಂದ ಆ ಹೆಸರನ್ನಿಡ್ಲಿಕ್ಕೆ ನಾಮಕರಣ ಸಮಾರಂಭಕ್ಕೆ ನಿನ್ನನ್ನು ಕೊಟ್ಟಿಗೆಯವ್ರು ಕರ್ಕೊಂಡು ಹೋಗ್ತಾರ. ಆ ಮನೆಯೊಳಗೆ ನಾನು ಇರ್ತೀನಿ, ಗದ್ಗಿ ಮೇಲೆ ಮೂರ್ತಿಯಾಗಿ ಕುಂತಿರ್ತೀನಿ. ನೀ ಆ ಮಗುವಿಗೆ ಹೆಸರಿಟ್ಟು ಎಲ್ಲಿ ಹೋಗ್ಬೇಕಂತ ಕೇಳಿದ್ರೆ ಅವ್ರು ಗದ್ಗಿಗೆ ಹೋಗ್ಬೇಕು, ಒಳಗೆ ಜಗಲಿಗೆ ಹೋಗಬೇಕು. ಜಗಲಿಗೆ ಹೋಗಿ ಮೂರ್ತಿಯನ್ನು ಕಣ್ಣಾರೆ ತುಂಬಿಕೊಂಡು ಒಮ್ಮೆ ನಮಸ್ಕಾರ ಮಾಡಿಬಿಡು, ಅಂದೇ ನೀನು ಹೊರಗೆ ಹೋಗು, ನಿನ್ನ ಹಿಂದೆ ನಾ ಮನೆಗೆ ಬಂದು ಹೊಕ್ಕು, ನಿನ್ನ ಮನೆಗೆ ಹೋಗುತ್ತೀನಿ ಅಂತ ಹೇಳ್ತಾಳೆ. ಯಾವ ಹನುಮವ್ವ ಕೊಟ್ಟಿಗೆಯವರ ಮನೆಯೊಳಗೆ ಹೊಕ್ಕಾಳೆ. ಕೊಟ್ಟಿಗೆಯವರ ಮನೆಗೆ ಹೋಗಿ ಆ ಮೂರ್ತಿಯನ್ನು ಆ ಮಗುವಿಗೆ ಜೋಗುಳವನ್ನು ಪಾಡಿ ಹೆಸರನ್ನಿಟ್ಟು ನಾಮಕರಣವನ್ನು ಮಾಡಿ ಪ್ರಸಾದವನ್ನು ತೆಗೆದುಕೊಂಡು ಶಂಕರಿ ಹೇಳಿದ ಹಾಗೆ ಆ ಮನೆಯೊಳಗೆ ಆ ಮೂರ್ತಿಯನ್ನು ನೋಡಿ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಹೊರಗೆ ಬರ್ತಾಳೆ. ಮುಂದೆ ಸ್ವಲ್ಪೇ ದಿನದಲ್ಲಿ ಯಾರು ಹನುಮವ್ವ ತುಂಬು ಗರ್ಭವತಿ ಆಗ್ತಾಳೆ. ಯಾರ ದಯೆಯಿಂದ? ಬನದ ಶಂಕರಿಯ ಕೃಪೆಯಿಂದ. ಸರ್ವ ಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಹೇಳ್ತಾರಲ್ಲ, ಹಂಗ ಆ ಶಂಕರಿಯ ಕೃಪೆಯನ್ನು ಪಡೆದು ಬನಶಂಕರಿಯ ಕೃಪೆಯನ್ನು ಪಡೆದು ಹನುಮವ್ವ ಬಂದಾಗ ಮುಂದೆ ಗರ್ಭವತಿ ಆಗ್ತಾಳೆ. ಗರ್ಭವತಿಯಾಗಿ 9 ತಿಂಗಳ 13 ದಿನಗಳು ತುಂಬ್ತಾ ಇದೆ. ಯಾವಾಗ ಅಂತ ಕೇಳಿದರೆ 1818 ಶುಕ್ರವಾರ ಈ ಕಡೆ ಬದಾಮಿ ಬನಶಂಕರಿಯ ತೇರು ಸಾಗ್ತಾ ಇರ್ತದೆ. ಎಲ್ಲ ಭಕ್ತರು ಶಂಕರಿಯ ಜಯಘೋಷವನ್ನು ಮಾಡಿ ತೇರನ್ನು ಎಳಿತಾ ಇರ್ತಾರೆ. ಈ ಕಡೆ ಇಟ್ಟಿಗೆಯ ಗ್ರಾಮದಲ್ಲಿ ಈ ಕಡೆ ತೇರು ಹೋದಗುಟ್ಲೆ
ತೇರನ್ನು ಎಳ್ಯಾಕ್ ಪ್ರಾರಂಭ ಆದ ಕೂಡಲೇ ಈ ತೇರನ್ನು ಕಟ್ಟಿಕೊಳ್ಳಲಿರುವಂಥ ಬನಶಂಕರಿ ಸ್ವರೂಪಿಯಾಗಿರ್ತಕ್ಕಂಥ ಯಾವ ಈ ಬನಶಂಕರಿ ಹೊಟ್ಟೆಯೊಳಗಡೆ ಹೆಣ್ಣು ಮಗಳಾಗಿ ಬನಶಂಕರಿಯ ದಿನ ಆ ಬಾದಾಮಿಯ ಜಾತ್ರೆಯ ದಿನದಂದೇ ಇವಳ ಹೊಟ್ಟೆಯಲ್ಲಿ ಕಾರಣಿಕ ಶಿಶುವಾಗಿ ಹುಟ್ಟಿ ಬರ್ತಾಳ. ಆ ಮಗುವಿಗೆ ನೀ ಭೀಮಾಂಬಿಕೆ ಅಂತೇಳಿ ಹೆಸರನ್ನು ಇಡಬೇಕು ಅಂತ ಹೇಳಿ ಬನಶಂಕರಿ ಆಜ್ಞೆಯನ್ನು ಮಾಡಿರ್ತಾಳೆ. ಆ ಪ್ರಕಾರ ಹನುಮವ್ವ ಮತ್ತು ಸೋಮಣ್ಣ ಆ ಗ್ರಾಮದ ಮುತ್ತೈದರೆಲ್ಲ ಸೇರಿಕೊಂಡು ಏನಂತ ಹೇಳಿ ಆ ಮಗುವಿಗೆ ಹುಟ್ಟಿದ ಮಗುವಿಗೆ ಹೆಸರನ್ನು ಇಡ್ತಾರೆ ಅಂತ ಕೇಳಿದರೆ ಏನಂತ ಹೇಳಿ ಹೆಸರನ್ನಿಟ್ರು? ಭೀಮಾಂಬಿಕೆ. ಭೀಮಾಂಬಿಕೆ ಅಂತೇಳಿ ಹೆಸರನ್ನು ಇಟ್ಟರು. ಅಂಥ ಹೆಸರನ್ನು ನಮ್ಮ ತಾಯಿ ಬಳಗೆಲ್ಲ ನೀವು ಸೇರಿಕೊಂಡು ಈಗ ತೊಟ್ಟಿಲನ್ನು ತೂಗೋದ್ರ ಮೂಲಕ ಜೋಗಳವನ್ನು ಪಾಡೋದ್ರ ಮೂಲಕ ನೀವು ಏನು ಮಾಡಬೇಕು ಅಂತ ಕೇಳಿದರೆ ಆ ಹೆಸರನ್ನು ಇಟ್ಟರೆ ಬಡ ಬಡ ಆ ಕೆಲಸವನ್ನು ಮಾಡಿರಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹಾರೈಸಿ ಆ ಹೆಸರನ್ನು ಇಡುವಂಥ ಸಮಾರಂಭಕ್ಕೆ ನಾನು ತಮಗೆ ವೇದಿಕೆಯನ್ನು ಬಿಟ್ಟು ಕೊಡ್ತೇನೆ. ನಮ್ಮ ಎಲ್ಲ ತಾಯಿ ಬಳಗ ಆ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಕೇಳ್ತಾ ಇದ್ದೇನೆ.